ಕಾಂಗ್ರೆಸ್ನವರು ದೇಶದ್ರೋಹಿಗಳು. ಅವರು ಭಾರತ ಮಾತೆಯ ಮಕ್ಕಳಲ್ಲ. ಎಲ್ಲ ಒಂದು ಕಡೆ ಪಾಕಿಸ್ತಾನದಲ್ಲಿ ಪ್ರಚಾರಕ್ಕೋಸ್ಕರ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದೇ ರಾತ್ರಿಲಿ ವಿಶ್ವ ಪ್ರಸಿದ್ಧರಾದರು. ಯುದ್ಧ ಅನಿವಾರ್ಯ ಅಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರೇ. ಮತ್ತು ಓದಿಜಿ ವಾಪಸ್ ಬರ್ತಾವಂತಾರೆ. ಒಬ್ಬ ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾವ ರೀತಿ ಮಾತನಾಡಬೇಕು, ರಾಜ್ಯ ಜನರಿಗೆ ಏನು ಸಂದೇಶ ಕೊಡ್ತಾರೆ? ಇದು ಕರ್ನಾಟಕ ರಾಜ್ಯಕ್ಕೆ ಅಪಮಾನ. ಒಬ್ಬ ಮುಖ್ಯಮಂತ್ರಿ ಆದಂಥವ್ರು ತದ್ವಿರುದ್ಧ ಹೇಳಿಕೆ ಕೊಡ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಭದ್ರತಾ ವೈಫಲ್ಯ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳ್ತಾರೆ. ಪರಮೇಶ್ವರ್ ಹೇಳ್ತಾರೆ. ನಿನ್ನೆ ಪರಮೇಶ್ವರ್ ಏನು ಹೇಳಿದ್ದಾರೆ? ರೌಡಿ ಶೀಟರ್, ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗಿಲ್ಲ. ಅರೆ ನೀವು ಅಲ್ಪಸಂಖ್ಯಾತರ ಭಯಕ್ಕೆ ಹೋಗಿಲ್ಲ, ಅಲ್ಪಸಂಖ್ಯಾತರ ಟೇಬಲ್ ಕುಟ್ಟಿ ಗುದ್ದಿ ನಿಮಗೆ ಬೆದರಿಕೆ ಹಾಕಿದ್ದಾರೆ. ಇವ್ರಿಗೆ ಏನು ಹೇಳ್ಬೇಕು? ಇವರೆಲ್ಲ ಅಂದರೆ ಅದೇ ಇವರು ಹಿಂದೂ ವಿರೋಧಿಗಳು. ಸುಹಾಸ್ ಶೆಟ್ಟಿ ಮತ್ತು ಹಿಂದೆ ಜೀವ ಬೆದರಿಕೆ ಇತ್ತಂತ ಹೇಳಿದರು. ಎಲ್ಲ ಒಂದು ಕಡೆ ರಕ್ಷಣಾ ಇಲಾಖೆಯವರು ಅದೇ ರಕ್ಷಣಾ ಇಲಾಖೆಯವರು ವೈಫಲ್ಯ. ಯಾಕಂದರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತ ಜಿಹಾದಿ ಗುಂಡಾಗಳ ಪರವಾಗಿದೆ. ಏನು ಮಾಡಿದ್ರು ನೋಡಿ ಅಂತ ಹೇಳಿ ಹಟ್ಟಾಸೆಯಿಂದ ಮೆರೀತಾರೆ. ಹಟ್ಟಾಸಕ್ಕೆ ನಾವು ಹಿಂದೂಗಳೇನು ಹಿಡಿಗಳಲ್ಲ, ನಾವೇನು ಕೈ ಬಳೆ ತೊಟ್ಕೊಂಡಿಲ್ಲ. ನಾವು ಎಲ್ಲದಕ್ಕೆ ಸಿದ್ಧವಾಗಿದ್ದೀವಿ. ನನ್ನ ಮಕ್ಕಳು ಇದೇ ರೀತಿ ನಿಮ್ಮ ಹಟ್ಟಾಸೆ. ನಾನು ಎಲ್ಲ ಅಲ್ಪಸಂಖ್ಯಾತರು ದೂಷ್ಟ್ಯ ಮಾಡಲ್ಲ, ಎಲ್ಲ ಅಲ್ಪಸಂಖ್ಯಾತರು ಗುಂಡಾಗಳಲ್ಲ. ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಒಟ್ಟಾಗಿ ಬಾಳ್ಬೇಕಂದ್ರೆ. ಆದರೆ ನಿಮಗೆ ಮಾನವೀಯತೆ ಇಲ್ಲ. ಇನ್ನೂ ಕೆಲವರು 3-4 ಜನಕ್ಕೆ ಜೀವ ಬೆದರಿಕೆ ಅಂತೇಳಿ ಸೋಷಿಯಲ್ ಮೀಡಿಯಲ್ಲಿ ಬಂದಿದೆ. ಆದರೆ ಸರ್ಕಾರ ನೋಡಿ, ಖಾದರ್ರು UT ಖಾದರ್ ಸ್ಪೀಕರ್ ಮೊನ್ನೆ ಅವರೇ ಕ್ಲೀನ್ ಚಿಟ್ ಕೊಡ್ತಾರೆ ಫಾಜಿಲ್ ಕುಟುಂಬಕ್ಕೆ. ಫಾಜಿಲ್ ಕುಟುಂಬ ಭಾಗಿಯಾಗಿಲ್ಲ ಅಂತ ಹೇಳಿದರೆ. ಅನೂಪ್ ಅಗರ್ವಾಲ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಬ್ರದರ್ ಆದಿಲ್ 5 ಲಕ್ಷ ರೂಪಾಯಿ ಸುಪಾರಿ ಕೊಡ್ತಾನೆ. ಈ ತನಿಖೆ ಆಗಬೇಕಲ್ಲ. ಈ ಸರ್ಕಾರ ತನಿಖೆ ಮಾಡಲ್ಲ, ಅಲ್ಪಸಂಖ್ಯಾತರ ಪರವಾಗಿದೆ. ನಾವು ಒತ್ತಾಯ ಮಾಡ್ತೀವಿ. ಈ ತನಿಖೆ ನಿಷ್ಪಕ್ಷಪಾತ ತನಿಖೆ ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ಈ ತನಿಖೆ ನಿಷ್ಪಕ್ಷಪಾತ ತನಿಖೆ ಆಗಬೇಕಾದ್ರೆ NIAಗೆ ವಹಿಸಬೇಕು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಅಲ್ಲಿ